ಸತ್ಯವಾನ್ ಸಾವಿತ್ರಿ ಬಿಟ್ಟರೆ ವಿಜಯಲಕ್ಷ್ಮಿನೇ ಇರಬೇಕು ಆ ಲೆವೆಲ್ಗೆ. ನಾವು ತುಂಬ ಚೆನ್ನಾಗಿರ್ತೀವಿ, ಬ್ಯಾಡ್ ಫೇಸ್ ಆಫ್ ಲೈಫು 2011ರಲ್ಲಿ ಎಲ್ಲ ಮಾತಾಡಿದ್ದು. ಅದಾದ ನಂತರ ಈ ಮನುಷ್ಯ ಆಕೆ ಕಳಿಸಿರೋದು ಒಂದು ಆಡಿಯೋ ಇದೆ, ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿ. ನಾನು ಹೇಳಬಾರ್ದು, ನೀವು ಕೇಳಬಾರ್ದು ಆ ಶಬ್ದಗಳನ್ನು. ದರ್ಶನ್ ಏನೇನೂ ಅಲ್ಲದ ಟೈಮ್ನಲ್ಲಿ ಈಕೆ ದುಡಿತಾ ಇದ್ದ. ದರ್ಶನ್ ಖರ್ಚಿಗೆ ಕಾಸು ಕೊಡ್ತಾ ಇದ್ದ ಹೆಣ್ಣುಮಗಳು, ಖರ್ಚಿಗೆ ಕಾಸು ಕೊಡ್ತಾ ಇದ್ದ ಹೆಣ್ಣುಮಗಳು. ಭಾಳ ಜನ ದರ್ಶನ್ ಅಭಿಮಾನಿಗಳು ಫೋನ್ ಮಾಡಿ, ನಿಮ್ಮ ಕುಟುಂಬದವ್ರಿಗೆ ಹಿಂಗೆ ಯಾರು ಮೆಸೇಜ್ ಕಳಿಸಿದ್ರೆ ಸುಮ್ಮನೆ ಇರ್ತಿದ್ರ ಅಂತಾರೆ. ವಿಜಯಲಕ್ಷ್ಮಿಗೆ ಮೆಸೇಜ್ ಕಳಿಸಿದಾಗ ದರ್ಶನ್ ಏನಾದ್ರು ಮಾಡಿದರೆ ಈ ಸ್ಟೋರಿ ಕಥೆ ಬೇರೆ ಇತ್ತು, ಈ ಸ್ಟೋರಿ ಕಥೆ ಬೇರೆ ಇತ್ತು. ನೋಡ್ರಿ, ಜೀವನದಲ್ಲಿ ದುಡ್ಡು, ಶ್ರೀಮಂತಿಕೆ, ಜನಪ್ರಿಯತೆ ಎಲ್ಲ ಬಂದ ಮೇಲೆ ಬಂದು ಸೇರ್ಕೊಳ್ಳೋರು ಬೇರೆ. ಏನೂ ಇಲ್ಲದೆ ಇದ್ದಾಗ ಜೊತೆಗಿದ್ದವ್ರನ್ನ ಕೆಟ್ಟದಾಗಿ ನಡೆಸ್ಕೊಳ್ಳೋದಿದೆಯಲ್ಲ, ಅದು ಕ್ರೌರ್ಯ. ಕ್ರೌರ್ಯ. ನಿಮ್ಮ ಮನೆಯವ್ರಿಗೆ ಹಿಂಗೆ ಏನಾದ್ರು ಮೆಸೇಜ್ ಬಂದರೆ ಏನು ಮಾಡ್ತಿದ್ರಿ? ಭಾಳ ಜನ ಅಂತಾರೆ. ನನಗೆ ಒಂದು ಕ್ಲಾಸಿಕ್ ಕೇಸ್ ನೆನಪಾಗುತ್ತೆ. ಉತ್ತರ ಕರ್ನಾಟಕದ ಒಂದು ಹಳ್ಳಿ, 100 ಎಕರೆ ಜಮೀನ್ದಾರ ಒಬ್ಬ ತನ್ನ ಜಮೀನಿನಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದವನು ಹೆಂಡತಿ ಮೇಲೆ ಕಣ್ಣು ಹಾಕ್ತಾನೆ. ಇಡೀ ವ್ಯವಸ್ಥೆ ಆ ಜಮೀನ್ದಾರನ ಪರವಾಗಿತ್ತು. ಕೂಲಿಯವನು ಬಡಪಾಯಿ, ಹಿಂಸೆಗೆ ಪ್ರಚೋದನೆ ಅಂತ ಅನ್ಕೋಬಿಟ್ಟು ಜಮೀನ್ದಾರ್ ಕುಡುಗೋಲಲ್ಲಿ ಜಮೀನ್ದಾರನ ತಲೆ ತಪ್ಪಿಸಿ ತಲನ್ ಸ್ಟೇಷನ್ ಬರ್ತಾನೆ. ನಾನು ಹೆಂಡತಿ ಮೇಲೆ ಕಣ್ಣು ಹಾಕಿದ್ದ. ಅಸಹಾಯಕ ಆತ, ನಿಸ್ಸಹಾಯಕ. ಅವ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ FIR ಆಗ್ತಿರಲಿಲ್ಲ, ಏನೂ ಮಾಡ್ತಿರಲಿಲ್ಲ, ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಆನ್ ದ ಕಾಂಟ್ರರಿ ಈ ಕೇಸ್ ನೋಡಿ, ಆಯ್ತಪ್ಪ ಹಿಂಸೆ ಕೊಡಬೇಕು ಅಂತಿತ್ತು, ಸತ್ತೋಗ್ಬಿಟ್ಟ ಆತ. ಜೊತೆಗಿರೋರಿಗೆಲ್ಲ ನೀವು ಹೋಗ್ರೋ, ಇದು ನನ್ನ ಮೇಲೆ ಇದು ಅಂತ ದರ್ಶನ್ ಏನಾರು ಹೇಳಿದರೆ ಒಪ್ಪಬಹುದಾಗಿತ್ತು. ಅದು ಒಪ್ಪಬಹುದಾದ. ಈ ಮನುಷ್ಯ ಮಾಡಿದ್ದೇನು, ನನ್ನ ಹೆಂಗಾರು ಸೇಫ್ ಮಾಡಿದ್ವಿ ಅಂತ. ದುಡ್ಡು ಬೇಕಾ ತಗಳಿ, ನಾವೇ ಮಾಡಿದ್ದೀವಿ ಅಂತ ಒಪ್ಕೊಂಡು ನೀವು ಜೈಲಿಗೆ ಹೋಗ್ಬಿಡಿ. ಇದನ್ನು ಹೀರೋಗಿರಿ ಅಂತ. ಈ ಮನುಷ್ಯ ನೀನು ಹೀರೋ ಅನ್ಬೇಕಾ?